ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಈ ದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗೆ ಶ್ರೀಮತಿ ಮಾಳವಿಕಾ ಅವಿನಾಶ್ ಅವರು, ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರು, ಸನ್ಮಾನ್ಯ ವೆಂಕಟೇಶ್ ಅವರು, ವಕ್ತಾರರು, ಮಾಧ್ಯಮ ವಕ್ತಾರರಾಗಿರುವಂತಹ ಸನ್ಮಾನ್ಯ ವೆಂಕಟೇಶ್ ಅವರು ನನ್ನ ಜೊತೆಯಲ್ಲಿದ್ದಾರೆ. ಈ ದಿನದ ಪತ್ರಿಕಾಗೋಷ್ಠಿ ಏನೊಂದು ಕೇಂದ್ರ ಸರ್ಕಾರದಲ್ಲಿ NDA ಸರ್ಕಾರ UPA ಅವಧಿಯ ಶ್ವೇತಪತ್ರವನ್ನ 10 ವರ್ಷ ಕಾಲ ಏನೊಂದು UPA ಗವರ್ಮೆಂಟ್ ಕೇಂದ್ರದಲ್ಲಿ ಯಾವ ರೀತಿ ತನ್ನ ಸಾಧನೆಯನ್ನ ಮಾಡಿತ್ತು, ಕಾರ್ಯವೈಖರಿ, ಅದರ ಕೊಡುಗೆಗಳನ್ನ ಒಂದು ಶ್ವೇತಪತ್ರದ ಮೂಲಕ ಹೊರತರುವಂತದ್ದಾಗಿದೆ. ಅವರ ಬಂಡವಾಳವನ್ನ, ಅವರ ಒಂದು ಪರ್ಫಾರ್ಮೆನ್ಸ್ ಅನ್ನ ಎಲ್ಲ ದಿಕ್ಕಿನಲ್ಲೂ, ಎಲ್ಲ ವಿಚಾರದಲ್ಲೂ ಒಂದು ಸಾರ್ವಜನಿಕರಿಗೆ ಸದನದ ಮೂಲಕ ಇಡೀ ದೇಶಕ್ಕೆ ತಿಳಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿರುವಂತದ್ದಾಗಿದೆ. ಜನರಿಗೆ ಸತ್ಯತೆಯನ್ನ ಅಂಕಿ ಅಂಶದ ಮೂಲಕ, ಕೇವಲ ಒಂದು ರಾಜಕೀಯ ಹೇಳಿಕೆಗಳಲ್ಲ, ಒಂದು ಸತ್ಯತೆಯನ್ನ ಒಂದು ಬಹಳ ಸ್ಪಷ್ಟತೆಯಿಂದ ಜನರಿಗೆ ಮನವರಿಕೆ, ತಿಳುವಳಿಕೆ ಕೊಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನ, ಒಂದು ಐತಿಹಾಸಿಕವಾಗಿರುವಂತ ಒಂದು ಕಾರ್ಯವನ್ನ, ಶ್ವೇತಪತ್ರವನ್ನ ಹೊರಡಿಸಿ ಏನೊಂದು UPA ಸರ್ಕಾರದವರು, UPA ಕಾಂಗ್ರೆಸ್ಸಿನ ನೇತೃತ್ವದ UPA ಯಾವ ರೀತಿ ತನ್ನ ಕಾರ್ಯವನ್ನ ಮಾಡಿರುವಂತ ಸವಿಸ್ತಾರವಾಗಿ ತಿಳಿಸುವಂತ ಪ್ರಯತ್ನವನ್ನ ಏನೊಂದು ಸಂಸತ್ತಲ್ಲಿ ನಮ್ಮ ಆರ್ಥಿಕ ಸಚಿವರಾಗಿರುವಂತ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಒಂದು ಶ್ವೇತಪತ್ರವನ್ನ ಹೊರಡಿಸಿದ್ದಾರೆ. ಈ ಹೊರಡಿಸಿರುವಂತಹ ಶ್ವೇತಪತ್ರವನ್ನ ಇಲ್ಲಿ ಇವತ್ತು ತಮ್ಮ ಮುಂದೆ ತಿಳಿಸುವಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಇವತ್ತು ಎಲ್ಲಾ ಕ್ಷೇತ್ರದ ವಿಚಾರದಲ್ಲೂ ಒಂದು ಸವಿಸ್ತಾರವಾಗಿ ತಿಳಿಸುವಂತ ಒಂದು ತಮ್ಮ ಸಮಯವನ್ನು ತಗೊಳ್ಳುವಂತದ್ದಾಗುತ್ತೆ. ಇವತ್ತೇನು ಅದಕ್ಕೆ ಒಂದು ಹೆಡ್ಲೈನ್ಸ್ ಏನ್ ಕೊಡ್ಬೋದು ಅಂದ್ರೆ, ರೋಡ್ ಟು ನೋವೇರ್ ಅಂತ. ಹೇಗೆ ಅವರ ಒಂದು ಅವಧಿಯಲ್ಲಿ ಒಂದು ಸುವರ್ಣ ಅವಕಾಶ ಸಿಕ್ಕಿದಂತ ಸುವರ್ಣ ಅವಕಾಶದಲ್ಲಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಕಾಲದಲ್ಲಿ ಹೇಗೆ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿ, ಒಂದು ಒಳ್ಳೆ ಬುನಾದಿಯನ್ನು ಹಾಕಿದ್ರು, ಒಂದು ಒಳ್ಳೆ ತಳಪಾಯವನ್ನು ಹಾಕಿ ಇನ್ನ ಹೆಚ್ಚಿನ ಸಾಧನೆ ಮತ್ತು ಪ್ರಗತಿಯನ್ನ ಮಾಡಲಿಕ್ಕೆ ಪೂರಕವಾಗಿರುವಂತ ಒಂದು ವಾತಾವರಣ ನಿರ್ಮಾಣ ಮಾಡಿದ್ರು. ಅದ್ಯಾವುದನ್ನು ಸದ್ಬಳಕೆಯನ್ನು ಮಾಡದೆ, ಮುಂದೆ ತಗೊಂಡೋಗದೆ, ಗೊಂದಲ, ಕೇವಲ ರಾಜಕೀಯ ಪ್ರೇರಿತವಾಗಿ ತಮ್ಮ ಆಡಳಿತವನ್ನು ಮಾಡಿರುವಂತ ವಿಚಾರಗಳನ್ನ ತಮ್ಮ ಗಮನಕ್ಕೆ ತರ್ತೀನಿ. ಇವರು ಬಿಟ್ಟೋದಂತ ಒಂದು ಆರ್ಥಿಕ ಗೊಂದಲ, ಆಡಳಿತದಲ್ಲಿ ಸಂಪೂರ್ಣ ನಿಷ್ಕ್ರಿಯ, ಪಾಲಿಸಿ ಪ್ಯಾರಲಿಸಿಸ್ ಆಗಿತ್ತು, ಸಂಪೂರ್ಣ ಗೊಂದಲ, ಯಾವ ದಿಕ್ಕನ್ನು ಕಾಣದೆ ಒಂದು ಅವ್ಯವಸ್ಥೆಯ ಪೂರಕ ನಿರ್ಮಾಣ ಆಗಿತ್ತು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅಧಿಕಾರವನ್ನು ವಹಿಸಿಕೊಂಡವರು ನಮ್ಮ ಎಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನಮ್ಮ ನರೇಂದ್ರ ಮೋದಿ ಅವರು. ಅವರಿಗೆ ಒಂದು ಕಷ್ಟದ ಕಾಲದಿಂದ ಒಳ್ಳೆ ಕಾಲಕ್ಕೆ ಹೇಗೆ ಕೊಂಡೊಯ್ದರು ಅಂತನೂ ಒಂದು ತಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ. ಆತ್ಮೀಯರೇ, ಏನೊಂದು ಬೆಲೆ ಏರಿಕೆ ಅಂತ ಕಾಂಗ್ರೆಸ್ ಅವರು ಯಾವಾಗ್ಲೂ ಹೇಳಿಕೆಯನ್ನು ಕೊಡ್ತಾ ಇರ್ತಾರೆ. ಬೆಲೆ ಏರಿಕೆ ಹೇಗೆ ಅವ್ರ ಕಾಲದಲ್ಲಿ, ವಾಜಪೇಯಿ ಅವ್ರ ಕಾಲದಲ್ಲಿ ಹೇಗಿತ್ತು ತಮಗೆ ಗೊತ್ತಿದೆ. ಇನ್ಫ್ಲೇಷನ್ ಅವ್ರ ಕಾಲದಲ್ಲಿ, ವಾಜಪೇಯಿ ಅವ್ರ ಕಾಲದಲ್ಲಿ 3.9% ಇತ್ತು. ಇದೇ ಕಾಂಗ್ರೆಸ್ಸಿನ ಅವಧಿಯಲ್ಲಿ 8.2 ಅವರೇಜ್ ತಗೊಂಡ್ರೆ, 10 ವರ್ಷದ ಅವರೇಜ್ ತಗೊಂಡಾಗ 8.2% ಇನ್ಫ್ಲೇಷನ್ ಇತ್ತು. ಇದೇ ಇವತ್ತು NDA ಕಾಲದಲ್ಲಿ ಕೋವಿಡ್ ಇದ್ದು, ಯುದ್ಧಗಳಾಗ್ತಿರುವಂತಹ ಗ್ಲೋಬಲ್ ಎಕನಾಮಿಕ್ ಕ್ರೈಸಿಸ್, ಇವೆಲ್ಲ ಹಿನ್ನೆಲೆಯಲ್ಲೂ ಪರಿಸ್ಥಿತಿಯಲ್ಲೂ ಇವತ್ತು ಇನ್ಫ್ಲೇಷನ್ ಅವರೇಜ್ ಅನ್ನ 5ರಲ್ಲಿ ಕಾಪಾಡ್ಕೊಳ್ಳುವಂತದ. ಇಡೀ ವಿಶ್ವದಲ್ಲಿ ಎಲ್ಲಾ ಕಡೆ ಬೆಲೆ ಏರಿಕೆ ಆಗಿದೆ, ಆದ್ರೆ ಭಾರತದಲ್ಲಿ ಇದನ್ನು ಉತ್ತಮವಾಗಿ ನಿರ್ವಹಣೆ ಮಾಡಿರುವಂಥದ್ದು. ಹಾಗಾಗಿ ಬೆಲೆ ಏರಿಕೆ ಆಗಿರುವಂಥದ್ದು ಕಾಂಗ್ರೆಸ್ಸಿನ UPA ಅವಧಿಯಲ್ಲಿ ಅಂತದ್ದು ಬಹಳ ಸ್ಪಷ್ಟವಾಗಿ ಇವತ್ತು ಎದ್ದು ಕಾಣುವಂಥದ್ದಿದೆ. ಹಾಗೆ GDPನು ಬೆಲೆ ಏರಿಕೆ ಒಂದು ಕಡೆ, ಬೆಳವಣಿಗೆ ಕಮ್ಮಿ. ಸಾಮಾನ್ಯವಾಗಿ ಬೆಳವಣಿಗೆ ಜೊತೆಯಲ್ಲಿ ಬೆಲೆ ಏರಿಕೆಯನ್ನ ಕಾಣುವಂಥದ್ದಾಗುತ್ತೆ. ಆದ್ರೆ ಇಲ್ಲಿ ಬೆಲೆ ಏರಿಕೆ, ಆದ್ರೆ ಬೆಳವಣಿಗೆ ಕಮ್ಮಿ. ನೋಡಿ, ವಾಜಪೇಯಿ ಅವ್ರ ಕಾಲದಲ್ಲಿ 8% ಗ್ರೋತ್ ಇತ್ತು, GDP ಗ್ರೋತ್. ಅದೇ ಕಾಂಗ್ರೆಸ್ಸಿನ ಕಾಲದಲ್ಲಿ 5% ಗ್ರೋತ್, ಬೆಳವಣಿಗೆ 5%. ಈಗಿನ ನಮ್ಮ ನರೇಂದ್ರ ಮೋದಿ ಅವರ ಒಂದು ಅವಧಿಯಲ್ಲಿ
8ರಿಂದ 9% ವರೆಗೂ ಬೆಳವಣಿಗೆಯನ್ನ ನಾವು ಕಾಣುವಂತದ್ದಾಗ್ತಿದೆ. 9% ವರೆಗೂ ನಾವು ಗ್ರೋತ್ ಅನ್ನ ಕಾಣುವಂತದ್ದು, GDP ಗ್ರೋತ್. ಅದ್ರ ಜೊತೆಯಲ್ಲೇನೆ ನೀವು ಬ್ಯಾಂಕ್ಗಳು ಯಾವ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿತ್ತು ಅಂದ್ರೆ, ಬ್ಯಾಂಕಿನ ಸಾಲ ಅತಿ ಹೆಚ್ಚಾಗಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇಂದ ಸಾಲವನ್ನು ಕೊಡಿಸ್ಬಿಟ್ರು. ಏನು ಒಂದು ವಾಜಪೇಯಿ ಅವರ ಕಾಲದಲ್ಲಿ ಲೋನ್ ಎಕ್ಸ್ಪೋಜರ್ 6,60,000 ಕೋಟಿ ಇದ್ರೆ, ಇವರ ಒಂದು ಕಾಲದಲ್ಲಿ UPA ಸರ್ಕಾರದ ಕಾಲದಲ್ಲಿ 34 ಲಕ್ಷ ಕೋಟಿ ಲೋನ್ ಎಕ್ಸ್ಪೋಜರ್ ಇಟ್ಕೊಂಡಿದ್ರು. 39 ಲಕ್ಷ ಕೋಟಿ ಲೋನ್ ಎಕ್ಸ್ಪೋಜರ್ ಇತ್ತು. ಇವನ್ನೆಲ್ಲವನ್ನು ಜೊತೆಗೆ ಯಾವ ರೀತಿಯಲ್ಲಿ ಪ್ರಾಬ್ಲಮ್ ಇದೆ, ಸಾಲದಲ್ಲಿ ಏನ್ ಸಮಸ್ಯೆ ಸಿಲುಕಿದೆ, ಯಾರವ್ರು ಸಾಲ ಕೊಟ್ಟಿರುವಂತವ್ರು ಮರುಪಾವತಿಯನ್ನು ಮಾಡ್ತಾರ, ಈ ಬಡವರ ಟ್ಯಾಕ್ಸ್ ಪೇಯರ್ ಅಥವಾ ದುಡಿಮೆ ಮಾಡಿದಂತ ಸಾರ್ವಜನಿಕರ ದುಡ್ಡನ್ನ ಇತರ ಬಂಡವಾಳಶಾಹಿಗಳಿಗೆ ಕೊಟ್ಟು ಅವರು ಸಾಲವನ್ನ ಮರುಪಾವತಿ ಮಾಡೋದ್ರಲ್ಲೂ ಸಮಸ್ಯೆ ಇತ್ತು. ಇದ್ಯಾವುದನ್ನು ಗಮನಿಸದೆ ನಿರಾಳವಾಗಿ ನಿದ್ರಾ ಲೋಕದಲ್ಲಿದ್ದಂಥವರು UPA ಸರ್ಕಾರದವರು. ಈ ರೀತಿ ತಮ್ಮ ಸಾರ್ವಜನಿಕರ ಹಣವನ್ನ ಸಂಪೂರ್ಣವಾಗಿ ದುರ್ಬಳಕೆಯನ್ನ ಮಾಡಿ ಸಮಸ್ಯೆನ, ಗೊಂದಲವನ್ನ, NPA 7%ಗಿಂತ ಹೆಚ್ಚು NPA ಇಟ್ಟಿದ್ದಂಥವ್ರು. ಇದೇ ಇವತ್ತು ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕಾಲದಲ್ಲಿ NPA ಕೇವಲ 3.2% ನಲ್ಲಿದೆ. ಹೇಳ್ತಿದ್ರು ಅದಾನಿ, ಇನ್ನೊಬ್ರು, ಮತ್ತೊಬ್ರು, ಅಂಬಾನಿ, ಇವರು ಇವತ್ತೆಲ್ಲಾರನ್ನು ಹುಟ್ಟಾಕಿ ಇಡೀ ದೇಶದಲ್ಲಿ ಬ್ಯಾಂಕ್ಗಳು ಮುಚ್ಚುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದವರು ಕಾಂಗ್ರೆಸ್ನವರು. UPA ಸರ್ಕಾರದಲ್ಲಿ ಬ್ಯಾಂಕ್ಗಳು ಮುಚ್ಚಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈ ಬ್ಯಾಂಕ್ಗಳನ್ನ ಉಳಿಸಿ ಇವತ್ತೆಲ್ಲರಿಗೂ ಸಲ್ಲುವಂತ ರೀತಿಯಲ್ಲಿ ಪ್ರಯತ್ನವನ್ನ ಮಾಡಿದಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಇವತ್ತು IBC ಕೋಡ್ ಅನ್ನ, ಇನ್ಸಾಲ್ವೆನ್ಸಿ ಬ್ಯಾಂಕ್ ಕೋಡ್ ಅನ್ನ ತಂದುಕೊಟ್ಟವರು ನರೇಂದ್ರ ಮೋದಿ ಅವರು. ಇವತ್ತೇನಾರ ಸಾಲವನ್ನ ಕಟ್ಟೋದ್ರಲ್ಲಿ 3 ತಿಂಗಳಿಗಿಂತ ಹೆಚ್ಚು ಸಮಯ ತಗೊಂಡ್ರೆ ತಕ್ಷಣ NPA ಮಾಡುವಂತದ್ದಾಗಿದೆ. ಅದು ಎಷ್ಟೇ ದೊಡ್ಡವರಾಗ್ಲಿ ಆಸ್ತಿಗಳನ್ನ ಮುಟ್ಟುಗೋಲು ಮಾಡಿ ಅದನ್ನ ಪಾವತಿ ಮಾಡಿಸೋ ರೀತಿಯಲ್ಲಿ ಕಾನೂನುಬದ್ಧವಾಗಿ ದೊಡ್ಡವರಾಗಿರ್ಲಿ ಯಾರೇ ಆಗಿರ್ಲಿ ಅವರನ್ನ ಕಾನೂನಿನ ಪ್ರಕ್ರಿಯೆಯಲ್ಲಿ ತರುವಂತ ಒಂದು ತೀವ್ರವಾದಂತ ಒಂದು ಕ್ರಮವನ್ನ ನಮ್ಮ NDA ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರಲ್ಲಿ ಆಗಿದೆ. ಇವೆಲ್ಲವೂ ಬಹಳ ಬಲಿಷ್ಠವಾಗಿ ಇವತ್ತು ಆರ್ಥಿಕ ವ್ಯವಸ್ಥೆಯನ್ನ ಇಲ್ಲದೆ ಇದ್ರೆ, ಬ್ಯಾಂಕ್ಗಳು ಇಲ್ಲದೆ ಇದ್ರೆ ಯಾವ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು ಅಂತ ಯೋಚನೆ ಮಾಡಿ. ಬ್ಯಾಂಕ್ಗಳು ಇಲ್ಲದೆ ಇದ್ರೆ ಏನಾಗ್ಬೋದಿತ್ತು ಅಂತ ಒಂದ್ಸಲಿ ಯೋಚನೆ ಮಾಡಿ. ಈ ರೀತಿ ಜನರ ಹಿತವನ್ನ ಮರೆತು ತಮ್ಮ ಸ್ವಂತ ಹಿತದಲ್ಲಿ ಕೆಲಸ ಮಾಡಿದಂಥವ್ರು ಕಾಂಗ್ರೆಸ್ನವರು. ಹಾಗೆ ಎಕ್ಸ್ಟರ್ನಲ್ ಬಾರೋಯಿಂಗ್ಸ್, ECB ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್ಸ್ 20%ಗಿಂತ ಜಾಸ್ತಿ ಮಾಡ್ಕೊಂಡಿದ್ರು. ಇವತ್ತು ಇದು 5% ಅಲ್ಲಿದೆ. ಇವೆಲ್ಲವೂ ಎಲ್ಲ ಒಂದ್ ಕಡೆ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಏನಾಗಿತ್ತು ಅಂದ್ರೆ, ಭಾರತ ಅಂದ್ರೆ ಸಮಸ್ಯೆ, ಭಾರತ ಅಂದ್ರೆ ಇಲ್ಲಿ ಭರವಸೆದಾಯಕವಾಗಿಲ್ಲ, ಇಲ್ಲೆಲ್ಲ ಸಾಲದ ಸುಳಿಯಲ್ಲಿ ಸಿಗಾಕೊಂಡವ್ರೆ, ಇಲ್ಲೇನು ಭರವಸೆದಾಯಕವಾಗಿಲ್ಲ, ನಾವು ಬಂಡವಾಳ ಹೂಡ್ಲಿಕ್ಕಾಗಲ್ಲ, ಇದನ್ನ ಲೋ ರೇಟಿಂಗ್ ಮಾಡ್ಬಿಟ್ಟಿದ್ರು, ಕಂಪ್ಲೀಟ್ಲಿ ಲೋ ರೇಟಿಂಗ್. ಅದಕ್ಕೆ ಹೇಳ್ತಿದ್ರು, ಇವತ್ತು ಸಹ ನಿರ್ಮಲಾ ಸೀತಾರಾಮನ್ ಅವರು ನೆನ್ನೆ ಹೇಳಿಕೆ ಕೊಟ್ಟಿದ್ದಾರೆ, ವೀಕೆಸ್ಟ್ ಲೀಡರ್ಶಿಪ್. UPA ಅವಧಿಯಲ್ಲಿ ಲೀಡರ್ಶಿಪ್ ಅನ್ನುವಂಥದ್ದು ಇರಲಿಲ್ಲ. ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ನ, ನ್ಯಾಷನಲ್ ಅಡ್ವೈಸರಿ ಬೋರ್ಡ್ ಕೌನ್ಸಿಲ್ನ ಅಧ್ಯಕ್ಷರಾಗಿ ಸೋನಿಯಾ ಗಾಂಧಿ ಅವರು ಪ್ಯಾರಲಲ್ ರಿಮೋಟ್ ಕಂಟ್ರೋಲ್ ಮಾಡ್ಕೊಂಡಿದ್ರು. ಹಾಗಾಗಿ ಎಲ್ಲ ಒಂದ್ ಕಡೆ ಸರ್ಕಾರದಲ್ಲಿ ಪ್ರಧಾನ ಮಂತ್ರಿಗಳಿಗೆ ಇಡ್ತಾ ಇರ್ಲಿಲ್ಲ, ಸರ್ಕಾರದಲ್ಲಿ ಆ ಜವಾಬ್ದಾರಿಯನ್ನು ಹೊತ್ತಂತ ಮಂತ್ರಿಗಳಿಗಾಗ್ಲಿ ಪ್ರಧಾನ ಮಂತ್ರಿಗಳಿಗೆ ಎಲ್ಲ ಒಂದ್ ಕಡೆ ಇಡ್ತಾ ಇರ್ಲಿಲ್ಲ. ಹಾಗಾಗಿ ಲೀಡರ್ಶಿಪ್ ನಲ್ಲೂ ದೊಡ್ಡ ಕೊರತೆ ಇತ್ತು. ಇದೇನು ಪ್ಯಾರಲಲ್ ಗವರ್ಮೆಂಟ್ ನ ಮಾಡ್ಕೊಂಡು ಇವರು ನಿರ್ವಹಣೆಯನ್ನು ಮಾಡ್ತಿದ್ರು. ECB ನಲ್ಲೂ ತಮ್ಗೆ ಹೇಳಿದಾಗಿ 21% ECB ತಗೊಳ್ತಿದ್ರು ಎಕ್ಸ್ಟರ್ನಲ್ ಬಾರೋಯಿಂಗು, ಈಗ 4.5% ಇದೆ. ಮತ್ತೆ ತಾವೆಲ್ಲ ನೋಡಿದಿರ ಯಾವ ರೀತಿ ಏರಿಕೆಗಳು, ಯಾವಾಗೆಲ್ಲ ಫೆಡರಲ್ ಗವರ್ಮೆಂಟ್ US ನಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಮಾಡಿದ ತಕ್ಷಣ ಹೇಗೆ ಹಣ, ಇಂಡಿಯನ್ ರುಪಿ ಎಗನೆಸ್ಟ್ ಡಾಲರ್ ಹೇಗೆ ಕುಸಿದೋಗ್ತಿತ್ತು, ಡಾಲರ್ ಬೆಲೆ ಹೇಗೆ ಏರ್ತಿತ್ತು. ಇದೇ ನರೇಂದ್ರ ಮೋದಿ ಅವರ ಅವಧಿನಲ್ಲೂ ಈ ಒಂದು ಫೆಡರಲ್ ಇಂಟ್ರೆಸ್ಟ್ ರೇಟ್ ನ ಜಾಸ್ತಿ ಮಾಡಿದ್ರು ಬರೀ 0.3% ಮಾತ್ರ ಏರಿಕೆಯಾಗಿದೆ. ಅವ್ರ ಕಾಲದಲ್ಲಿ 12%, 14% ಸ್ವಿಂಗ್ ಆಗುವಂಥದ್ದು, ಮತ್ತು ಏಕಕಾಲದಲ್ಲಿ 36% ಕುಸಿತ ಆಗಿರುವಂಥದ್ದು ಇದೆ. ಡಾಲರು ಬೆಲೆ ಏರಿಕೆ ಆಗಿರುವಂಥದ್ದು ರುಪಿ ಇದರಲ್ಲಿ. ಸೊ ಈ ರೀತಿ ಎಲ್ಲೋ ಒಂದ್ ಕಡೆ ಅಸ್ಥಿರತೆ, ಯಾರು ಬಂಡವಾಳ ಹೂಡಿಕೆಯನ್ನು ಮಾಡ್ಲಿಕ್ಕೆ ಹೆದರೋರು, ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮತ್ತೆ ಫಾರಿನ್ ರಿಸರ್ವ್ಸ್ ನೋಡಿದಾಗ ಅದು ಕೇವಲ 4 ತಿಂಗಳಿಗೆ ಏನೇ ಇಂಪೋರ್ಟ್ ಮಾಡ್ಲಿಕ್ಕೆ ಒಂದು 4 ತಿಂಗಳಿಗೆ ಸಾಲೋಷ್ಟು ಹಣ ಇರ್ತಿತ್ತು. ಬರೀ $290 ಬಿಲಿಯನ್ ಮಾತ್ರ ನಮ್ಮ ಫಾರಿನ್ ಅಕೌಂಟ್ ಅಲ್ಲಿ ಏನು ಫಾರೆಕ್ಸ್ ರಿಸರ್ವ್ಸ್ ನಲ್ಲಿ ಬರೀ ಕೇವಲ 290 ಬಿಲಿಯನ್ US ಇತ್ತು. ಈಗ $596 ಬಿಲಿಯನ್ US ಇವತ್ತು ಫಾರೆಕ್ಸ್ ರಿಸರ್ವ್ಸ್ ಇದೆ. ಈ ರೀತಿ ಬಹಳ ಗಟ್ಟಿಯಾಗಿ ಯಾವ ಒಂದು ಭರವಸೆದಾಯಕವಾಗಿ ಸದೃಢವಾಗಿ ಯಾವ ಒಂದು ಕೊರತೆ ಇಲ್ಲದೆ ಭರವಸೆದಾಯಕವಾಗಿ ಇವತ್ತು ನಿರ್ವಹಣೆ ಮಾಡುವಂತದ್ದಾಗ್ತಿದೆ. ಹಾಗಾಗಿ ರೇಷಿಯೋಗಳೆಲ್ಲ ನೋಡಿದಾಗ್ಲೂ ಬಹಳ ಅದ್ಭುತವಾಗಿ ನಿರ್ವಹಣೆ ಆಗಿರುವಂತದ್ದಿದೆ. ಫಿಸಿಕಲ್ ಡೆಫಿಸಿಟ್ ಅಲ್ಲೂ
ಅವರ ಒಂದು ಅವಧಿಯಲ್ಲಿ ಫಿಸಿಕಲ್ ಡಿಫಿಸಿಟ್ ಅತಿ ಹೆಚ್ಚಾಗಿತ್ತು. ಫಿಸಿಕಲ್ ಡಿಫಿಸಿಟ್ ಹಲವಾರು ರೀತಿಯಲ್ಲೂ ತೋರಿಸ್ತಿದ್ದಂತ ಫಿಸಿಕಲ್ ಡಿಫಿಸಿಟ್ ಒಂದು ಇದ್ದಂತ ವಾಸ್ತವತೆನೇ ಬೇರೆ ಇತ್ತು. ಹಾಗಾಗಿ ಬೇರೆ ಬೇರೆ ಎಲ್ಲ ಇಂಟರ್ನ್ಯಾಷನಲ್ ರೇಟಿಂಗ್ ಏಜೆನ್ಸಿಗಳು ನಮ್ಮ ನಿಜವಾದ ವಾಸ್ತವತೆ ಎಲ್ಲ ಒಂದ್ ಕಡೆ ಆಯಿಲ್ ಬಾಂಡ್ಸ್ ನ ಕೊಟ್ಟರು ಫಿಸಿಕಲ್ ಡೆಫಿಸಿಟ್ ನಲ್ಲಿ ತೋರಿಸಿರ್ಲಿಲ್ಲ. 1,90,000 ಕೋಟಿ ಆಯಿಲ್ ಸಬ್ಸಿಡಿ ಇದಕ್ಕೆ ಅಲ್ಲಿ ಸಾಲ ಮಾಡ್ಕೊಂಡಿರು, ಆಯಿಲ್ ಬಾಂಡ್ಸ್ ನ ಮೂಲಕ ಅಲ್ಲಿ ಸಬ್ಸಿಡಿ ಕೊಟ್ಕೊಂಡಿರು. ಇಂಥದ್ದೆಲ್ಲ ಸಾಲಗಳನ್ನು ಇವತ್ತೆಲ್ಲ ಮರುಪಾವತಿಯನ್ನ ಮಾಡುವಂಥದ್ದು, ಬಾಂಡಿನ ಹಣವನ್ನು ಏನ್ ಪಡ್ಕೊಂಡಿರೋ ಅದನ್ನೆಲ್ಲ ಈಗೆಲ್ಲ ಮರುಪಾವತಿ ಮಾಡುವಂತದ್ದಾಗಿದೆ. ಫಿಸಿಕಲ್ ಡೆಫಿಸಿಟ್ ಅಲ್ಲಿ ಇವತ್ತು ವೆಲ್ ಅಕ್ಸೆಪ್ಟೆಡ್ ನಾರ್ಮ್ಸ್ ನಲ್ಲಿ ಇವತ್ತು ಲಿಮಿಟೇಷನ್ಸ್ ನಲ್ಲಿ ಇವತ್ತು ಕಾರ್ಯವನ್ನ ಮಾಡಿರುವಂತದ್ದಿದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಆರ್ಥಿಕವಾಗಿ ಎಲ್ಲವೂ ಗೊಂದಲವಿಲ್ಲದೆ ಅವರ ಒಂದು ಕಾಲದಲ್ಲಿ ಆರ್ಥಿಕ ಸುಸ್ಥಿರತೆ ಇಲ್ಲದ ಕಾರಣ ಎಲ್ಲವೂ ಒಂದು ಭರವಸೆದಾಯಕವಾಗಿರ್ಲಿಲ್ಲ. ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಒಂದು ವಾಜಪೇಯಿ ಅವರ ಕಾಲದಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೇರವಾಗಿ ಯಾರಿಗ್ ಬೇಕಾದ್ರೆ ಅರ್ಥ ಆಗುವಂಥದ್ದು, ಎಷ್ಟು ಮೂಲಭೂತ ಸೌಕರ್ಯ, ಒಂದು ಆಸ್ತಿ ನಿರ್ಮಾಣ ಮಾಡ್ಲಿಕ್ಕೆ, ಕ್ಯಾಪಿಟಲ್ ಅಸೆಟ್ ನಿರ್ಮಾಣ ಮಾಡ್ಲಿಕ್ಕೆ ಎಷ್ಟು ಮಟ್ಟಿಗೆ ಹಣವನ್ನು ಖರ್ಚು ಮಾಡಿದ್ರು ಅಂತ. ವಾಜಪೇಯಿ ಅವರ ಕಾಲದಲ್ಲಿ 31% ಹಣವನ್ನ ಪ್ರತಿಯೊಂದು ಫೈನಾನ್ಷಿಯಲ್ ಇಯರ್ ನಲ್ಲಿ 31% ಕ್ಯಾಪಿಟಲ್ ಅಸೆಟ್ ಗೆ ಖರ್ಚನ್ನು ಮಾಡಿದ್ದಾರೆ. ಆದ್ರೆ ಕಾಂಗ್ರೆಸ್ ಅವರ ಕಾಲದಲ್ಲಿ ಕೇವಲ 16%. ಅದೇ ನಮ್ಮ ನರೇಂದ್ರ ಮೋದಿ ಅವರ ಒಂದು ಕಾಲದಲ್ಲಿ 28% ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗೆ ವ್ಯಯವನ್ನು ಮಾಡಿರುವಂಥದ್ದು. ಇವೆಲ್ಲವೂ ಬಹಳಷ್ಟು ಭರವಸೆದಾಯಕವಾಗಿ ನೋಡಿ. ಕಾಂಗ್ರೆಸ್ ನಲ್ಲಿ ಎಕ್ಸ್ಪೆಂಡಿಚರ್ ನಲ್ಲೂ ಎಷ್ಟು ಕಡಿಮಣವನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗೆ ಅವ್ರ ಕಾಲದಲ್ಲಿ ಮಾಡಿಲ್ಲ ಅನ್ನೋದು ಕಣ್ಣಿನಲ್ಲಿ ಎದ್ದು ಕಾಣುವಂಥದ್ದು. ಇದು ಬಹಳ ಸ್ಪಷ್ಟವಾಗಿರುವಂತ ಒಂದು ಶ್ವೇತ ಪತ್ರದಲ್ಲಿ ಹೊರಡಿಸಿರುವಂಥದ್ದು. ಹಾಗಾಗಿ ಕಾಂಗ್ರೆಸ್ ಅವರಲ್ಲೂ ಅದಕ್ಕೆ ಉತ್ತರ ಇಲ್ಲ. ಮತ್ತು ಏನೊಂದು ಎಕ್ಸ್ಪೆಂಡಿಚರ್ ಓಲಿ ಖರ್ಚು ಮಾಡ್ಲಿಕ್ಕೆ ಎಕ್ಸ್ಪೆಂಡಿಚರ್, ರೆವಿನ್ಯೂ ಎಕ್ಸ್ಪೆಂಡಿಚರ್ಗೆ ತಗೊಂಡಲ್ಲೂ 96,000 ಕೋಟಿ ವ್ಯಯವನ್ನು ಮಾಡದೇನೆ ಅನ್ಸ್ಪೆಂಟ್ ಮನಿನೂ ಇಟ್ಟಿದ್ರು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡೋದ್ರಲ್ಲೂ ಸೋಷಿಯಲ್ ಸೆಕ್ಟರ್ ಅಲ್ಲೂ 96,000 ಕೋಟಿ ಹಾಗೆ ಅನ್ಸ್ಪೆಂಟ್ ಆಗಿತ್ತು. ಅಂದ್ರೆ ಎಷ್ಟು ಇನ್ಎಫಿಷಿಯನ್ಸಿ ಇತ್ತು ಅವರ ಒಂದು ಸರ್ಕಾರದಲ್ಲಿ. ಒಂದು ಎಫಿಷಿಯನ್ಸಿ ಲೆವೆಲ್ಸ್ ಅನ್ನೋದೇ ಇರ್ತಿರ್ಲಿಲ್ಲ. ಇವತ್ತು ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಒಂದು ಕಾಲದಲ್ಲಿ ಕ್ಯುಮುಲೇಟಿವ್ ಎಕ್ಸ್ಪೆಂಡಿಚರ್ ನಲ್ಲಿ ನೀವು ತಗೊಂಡಾಗ 36,000 ಕೋಟಿಯಲ್ಲಿದೆ. ಅವರಲ್ಲಿ 96,000 ಕೋಟಿ ಅನ್ಸ್ಪೆಂಟ್ ಮನಿ ಕ್ಯುಮುಲೇಟಿವ್ ಅಮೌಂಟ್ ಇತ್ತು. ಸೊ ಈ ರೀತಿ ಸೋಷಿಯಲ್ ಎಕ್ಸ್ಪೆಂಡಿಚರ್ ನಲ್ಲೂ ಅವ್ರಿಗೆ ಹಣವನ್ನು ಖರ್ಚು ಮಾಡ್ಲಿಕ್ಕೂ ಎಫಿಷಿಯನ್ಸಿ ಇರಲಿಲ್ಲ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದಿದೆ. ಹಾಗೆ ನಾವು ಮುಂದೆ ಹೋಗಿ ಎಲ್ಲ ನೋಡ್ರಿ, ನಂಬರ್ ಆಫ್ LPG ಕನೆಕ್ಷನ್ ಅವರ ಕಾಲದಲ್ಲಿ 14 ಅಂದ್ರೆ 60-65 ವರ್ಷದಲ್ಲಿ ಏನು 14.5 ಕೋಟಿ ಇತ್ತು. ಇವರ ಕಾಲದಲ್ಲಿ 31,40,00,000 LPG ಕನೆಕ್ಷನ್ ಕೊಡುವಂತದ್ದಾಗಿದೆ. PNG ಕನೆಕ್ಷನ್ಗಳು ಅವರ ಕಾಲದಲ್ಲಿ 27 ಲಕ್ಷ ಇತ್ತು. ಈಗಿನ ಕಾಲದಲ್ಲಿ 1,119 ಲಕ್ಷ ಇದೆ. ಎಲೆಕ್ಟ್ರಿಫಿಕೇಶನ್ ಸ್ಟೇಟಸ್ ಅವರ ಕಾಲದಲ್ಲಿ 85% ಇತ್ತು, ಈಗ 100% ಎಲ್ಲ ಎಲೆಕ್ಟ್ರಿಫಿಕೇಶನ್ ಆಗಿರುವಂತದ್ದು. ಅವರೇಜ್ ಅವೈಲಬಿಲಿಟಿ ಆಫ್ ಎಲೆಕ್ಟ್ರಿಸಿಟಿ ಅವರ ಕಾಲದಲ್ಲಿ 12 ಗಂಟೆ ಲಭ್ಯತೆ ಇತ್ತು, ಈಗ 24 ಗಂಟೆ 60 ನಿಮಿಷ 20 ಗಂಟೆ 66 ನಿಮಿಷ ಕಾಲ ಈಗ ಲಭ್ಯತೆ ಇದೆ. ಎಷ್ಟು ಹೆಚ್ಚಾಗಿ ಕರೆಂಟಿನ ಲಭ್ಯತೆ ಗ್ರಾಮೀಣ ಭಾಗದಲ್ಲಿದೆ. ನಗರ ಭಾಗದಲ್ಲಿ 24 ಗಂಟೆ ಕೊಡುವಂತದ್ದಾಗ್ತಿದೆ. ನಗರ ಭಾಗದಲ್ಲಿ ಕರೆಂಟ್ ಅವೈಲಬಿಲಿಟಿ 24 ಗಂಟೆ ಕೊಡುವಂತದ್ದಾಗ್ತಿದೆ. ನಲ್ಲಿಯ ಕನೆಕ್ಷನ್ ಅವರ ಕಾಲದಲ್ಲಿ ಪ್ರತಿಯೊಂದು ಮನೆಗೆ ಬರೀ 3,20,00,000 ಮನೆಗೆ ಮಾತ್ರ ನಲ್ಲಿ ಕನೆಕ್ಷನ್ ಇತ್ತು. ನರೇಂದ್ರ ಮೋದಿ ಅವರ ಒಂದು ಕಾಲದಲ್ಲಿ ಈ ಅವಧಿಯಲ್ಲಿ 13,80,00,000 ಕನೆಕ್ಷನ್ ಕೊಡುವಂತದ್ದಾಗಿದೆ. DBT ಟ್ರಾನ್ಸ್ಫರ್ ಆಗಿರುವಂತದ್ದು ಅವರ ಕಾಲದಲ್ಲಿ ಬರೀ 10 ಕೋಟಿ DBT ಆಗಿತ್ತು. ಈಗಿನ ಕಾಲದಲ್ಲಿ 166 ಕೋಟಿ DBT ವ್ಯಕ್ತಿಗಳಿಗೆ ಬೆನಿಫಿಷರಿಗೆ ಟ್ರಾನ್ಸ್ಫರ್ ಆಗಿರುವಂತದ್ದು. ಹಣ ಅವರ ಕಾಲದಲ್ಲಿ 7,000 DBT ಮೂಲಕ 7,367 ಕೋಟಿ ಹಣ ಟ್ರಾನ್ಸ್ಫರ್ ಆಗಿರೋದು. ಈಗಿನ ಕಾಲದಲ್ಲಿ 7 ಲಕ್ಷ ಕೋಟಿ 7,16,000 ಕೋಟಿ ಹಣ ಟ್ರಾನ್ಸ್ಫರ್ ಆಗಿರುವಂತದ್ದು. ಒಟ್ಟು 34 ಲಕ್ಷ ಕೋಟಿವರೆಗೂ ಹಣ ಟ್ರಾನ್ಸ್ಫರ್ ಆಗಿರುವಂತದ್ದಿದೆ. ಅಂಡರ್ ಪ್ರಿವಿಲೇಜ್ ಬರೀ ಟು ಕ್ಯಾಶ್ ಅಂಡ್ ಕೈಂಡ್ ಅಂಡರ್ ಪ್ರಿವಿಲೇಜ್ ಅವ್ರು ತೊಗೊಂಡ್ರೆ ಒಟ್ಟು ಹಣ ಟ್ರಾನ್ಸ್ಫರ್ ಆಗಿರೋದು 34 ಲಕ್ಷ ಕೋಟಿ. ಸೊ ವೇಸ್ಟ್ ಪ್ರೊಸೆಸಿಂಗ್ ನಲ್ಲೂ ಸ್ವಚ್ಛ ಭಾರತದಲ್ಲೂ ಅವರ ಒಂದು ಕಾಲದಲ್ಲಿ 18% ಇತ್ತು. ಇವತ್ತಿನ ಕಾಲದಲ್ಲಿ 70% ವೇಸ್ಟ್ ಪ್ರೊಸೆಸಿಂಗ್ ಅರ್ಬನ್ ಲೋಕಲ್ ಬಾಡೀಸ್ ನಲ್ಲಿ ಆಗ್ತಿದೆ. ಲಾಜಿಸ್ಟಿಕ್ ಇಂಡೆಕ್ಸ್ ಅವರ ಒಂದು ಅವಧಿಯಲ್ಲಿ 54 ರೇಟಿಂಗ್ ಇತ್ತು, ಈಗ 38ಕ್ಕೆ ಬಂದಿದೆ. 38 ಅಂದ್ರೆ ಎಷ್ಟು ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಅನ್ನೋಂಥದ್ದು ನೀವು ನೋಡಬೇಕು. ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ನಲ್ಲಿ ಮತ್ತು ಮೊಬೈಲ್ ಬ್ರಾಡ್ಬ್ಯಾಂಡ್ ಸಬ್ಸ್ಕ್ರೈಬರ್ ನೋಂದಾವಣೆ ಮಾಡ್ಕೊಂಡಂತವ್ರು, ಮೊಬೈಲಿನ ಬ್ರಾಡ್ಬ್ಯಾಂಡ್ ನೋಂದಾವಣೆ ಮಾಡ್ಕೊಂಡಿದ್ದು ಅವರ ಒಂದು ಅವಧಿಯಲ್ಲಿ 6 ಕೋಟಿ ಜನ. ಇವತ್ತು 90 ಕೋಟಿ ಜನ ಬ್ರಾಡ್ಬ್ಯಾಂಡ್ ಅಲ್ಲಿ ನೋಂದಾವಣೆ ಮಾಡ್ಕೊಂಡಿರುವಂತದ್ದು. ಯೂಸೇಜ್ ಅವರ ಕಾಲದಲ್ಲಿ ಬರೀ 0.06
GB ಕನ್ಸಂಪ್ಷನ್ ಆಗ್ತಿತ್ತು, 0.06 GB ಕನ್ಸಂಪ್ಷನ್ ಆಗ್ತಿತ್ತು. ಈಗ 18.39 GB ಕನ್ಸಂಪ್ಷನ್ ಆಗ್ತಿದೆ. ಬೆಲೆ ಅವರ ಒಂದು ಅವಧಿಯಲ್ಲಿ ಬೆಲೆ 1 GB 269 ರೂಪಾಯಿ ಇತ್ತು, ಈಗ ಬರೀ 10 ರೂಪಾಯಿ ಪರ್ GB. ಈ ರೀತಿ ಬೆಲೆ ಎಷ್ಟು ಡಿಫರೆನ್ಸ್ ಇದೆ ಅಂತ ತಾವು ನೋಡ್ಬೋದು. ಮತ್ತು ಮೆಡಿಕಲ್ ಕಾಲೇಜು ಅವರ ಒಂದು ಅವಧಿಯಲ್ಲಿ ಬರೀ 387 ಇತ್ತು, ಈಗ 706, ಡಬಲ್. 10 ವರ್ಷದಲ್ಲಿ ಡಬಲ್ ಆಗಿದೆ. ಸೀಟ್ಸು ಅಷ್ಟೇ ಡಬಲ್ ಆಗಿದೆ. 51,348 ಸೀಟ್ ಇದೆ, ಈಗ 1,08,990 ಇದೆ. ಯೂನಿವರ್ಸಿಟಿಗಳು ಅವರ ಅವಧಿನಲ್ಲಿ 676 ಯೂನಿವರ್ಸಿಟಿ ಇತ್ತು, ಈಗ 1,168 ಯೂನಿವರ್ಸಿಟಿ ಇದೆ. ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅವರ ಒಂದು ಅವಧಿಯಲ್ಲಿ 81ನೇ ಸ್ಥಾನದಲ್ಲಿತ್ತು, ಈಗ 40 ಸ್ಥಾನಕ್ಕೆ ಬಂದಿದೆ. 40ನೇ ಸ್ಥಾನಕ್ಕೆ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಎಷ್ಟು ಡಬಲ್ ಜಂಪ್ ಆಗಿ ಸಿಕ್ಕಿದೆ. ಸೊ ಇವತ್ತಿಷ್ಟು ಪ್ರಥಮ ಸ್ಥಾನದಲ್ಲಿ, ಮೇಲಿಂದ ರ್ಯಾಂಕಿಂಗ್ ಬಂದಾಗ ನಮ್ಮ 40ನೇ ಸ್ಥಾನದಲ್ಲಿ ಇದ್ದೀವಿ, ಮೊದಲು 81ನೇ ಸ್ಥಾನದಲ್ಲಿ. ಇನೋವೇಷನ್ ಅಂದ್ರೆ ಆವಿಷ್ಕಾರ ಬಹಳ ದೊಡ್ಡದು. ಆವಿಷ್ಕಾರವೇ ನಮಗೆ ಭರವಸೆದಾಯಕವಾಗಿರೋದು, ಸುಸ್ಥಿರತೆ ಕಾಣುವಂಥದ್ದು. ಆವಿಷ್ಕಾರದ ಮೂಲಕನೇ ಯಾವ್ದಾರ ದೇಶ ಪ್ರಗತಿಯನ್ನು ಕಾಣಬೇಕು ಅಂದ್ರೆ ಆವಿಷ್ಕಾರ ಬಹಳ ದೊಡ್ಡ ಪ್ರಾಮಾಣಿಕ ಒಂದು ಪ್ರಥಮ ಸ್ಥಾನದಲ್ಲಿ ಮುಂದೆ ಇರುವಂತದ್ದು ಇದೆ. ಎಲ್ಲಿ ಆವಿಷ್ಕಾರ ಇದೆಯೋ ಅಲ್ಲಿ ಭರವಸೆದಾಯಕವಾಗಿರುತ್ತೆ. ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಅವರ ಕಾಲದಲ್ಲಿ 8,80,000 ಇತ್ತು, ಈಗ 17,90,000 ಇದೆ. ಮತ್ತು ಹಾರ್ವರ್ಡ್ ಎಕನಾಮಿಕ್ ಕಾಂಪ್ಲೆಕ್ಸಿಟಿ ಇಂಡೆಕ್ಸ್ ರೇಟಿಂಗ್ ನಲ್ಲಿ 52ನೇ ಸ್ಥಾನದಲ್ಲಿ ಇತ್ತು ಮೊದಲು, ಈಗ 42ನೇ ಸ್ಥಾನದಲ್ಲಿದೆ. ಮೆಟ್ರೋ ಎಷ್ಟು ನಗರದಲ್ಲಿ ಇತ್ತು ಅಂದ್ರೆ ಅವರ ಅವಧಿಯಲ್ಲಿ 5 ನಗರದಲ್ಲಿ, ಈಗ 20 ನಗರದಲ್ಲಿದೆ. ಮತ್ತು ನ್ಯಾಷನಲ್ ಹೈವೇ ಅವರ ಕಾಲದಲ್ಲಿ ಒಂದು 16,000 ಕಿಲೋಮೀಟರ್ ಆಗಿರುವಂಥದ್ದು, ಈಗ 54,000 ಕಿಲೋಮೀಟರ್ ಆಗಿರುವಂಥದ್ದು ಇದೆ. ಮತ್ತೆ ಹೈವೇ ಕನ್ಸ್ಟ್ರಕ್ಷನ್ ಪರ್ ಡೇ ಅವರ ಅವಧಿನಲ್ಲಿ 12 ಕಿಲೋಮೀಟರ್ ಪರ್ ಡೇ ಆಗ್ತಿತ್ತು, ಈಗ 28 ಕಿಲೋಮೀಟರ್ ಪರ್ ಡೇ ಆಗ್ತಿದೆ. ಕಾನ್ಸಿಕ್ವೆನ್ಷಿಯಲ್ ರೈಲ್ವೆ ಆಕ್ಸಿಡೆಂಟ್ ಎಷ್ಟಾಗ್ತಿತ್ತು ಅವರ ಅವಧಿನಲ್ಲಿ ಅಂದ್ರೆ 233, ಈಗ 34 ಆಗಿದೆ. ಎಲೆಕ್ಟ್ರಿಫೈಡ್ ರೈಲ್ವೆ ನೆಟ್ವರ್ಕ್ 21,000 ಕಿಲೋಮೀಟರ್ ಆಗಿದೆ, ನಮ್ಮಲ್ಲಿ 60,000 ಕಿಲೋಮೀಟರ್ ಆಗಿರುವಂಥದ್ದು ಇದೆ. ಏರ್ಪೋರ್ಟ್ಗಳು ಅವರ ಅವಧಿನಲ್ಲಿ 74 ಇತ್ತು, ಈಗ 149 ಇದೆ. ಟೋಲ್ ನಲ್ಲಿ ಅವರ ಒಂದು ಅವಧಿನಲ್ಲಿ 12 ನಿಮಿಷ ತೊಗೊಳ್ತಿತ್ತು ಒಂದು ಟೋಲ್ ದಾಟ್ಲಿಕ್ಕೆ, ಈಗ ಕೇವಲ 47 ಸೆಕೆಂಡ್ ಸಮಯ ತೊಗೊಳ್ಳುವಂಥದ್ದಾಗುತ್ತೆ. ಟೋಟಲ್ ಇನ್ಸ್ಟಾಲ್ಡ್ ಪವರ್ ಕೆಪಾಸಿಟಿ ಅವರ ಅವಧಿನಲ್ಲಿ ಇಡೀ ದೇಶದಲ್ಲಿ 249 ಗಿಗಾವ್ಯಾಟ್ಸ್ ಇತ್ತು, ಈಗ 429 ಗಿಗಾವ್ಯಾಟ್ಸ್, ಆಲ್ಮೋಸ್ಟ್ ಡಬಲ್ ಪವರ್ ಜನರೇಷನ್ ಕೆಪಾಸಿಟಿನ ಇನ್ಸ್ಟಾಲ್ ಆಗಿರುವಂಥದ್ದಿದೆ. ರಿನ್ಯೂಯಬಲ್ ಎನರ್ಜಿನಲ್ಲಿ ಅವರ ಒಂದು ಅವಧಿನಲ್ಲಿ 74 ಗಿಗಾವ್ಯಾಟ್ಸ್ ಇತ್ತು, ಈಗ 181 ಗಿಗಾವ್ಯಾಟ್ಸ್ ಇದೆ. ಇನ್ಫ್ಲೇಷನ್ ಈಗಾಗಲೇ ಹೇಳಿದಾಗೆ ಅವರ ಒಂದು ಅವಧಿನಲ್ಲಿ 8.2 ಇತ್ತು, ನಮ್ಮ ಅವಧಿನಲ್ಲಿ ಇವತ್ತು 5ರಲ್ಲಿದೆ. ಬೆಲೆ ಏರಿಕೆ ನೀರು ಅಚ್ಚುಕಟ್ಟಾಗಿ ಬಹಳ ಸ್ಪಷ್ಟವಾಗಿ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾರಲ್ಲ, ಅವರು ಬೆನ್ನು ಅವ್ರಿಗೆ ಕಂಡೇ ಇಲ್ಲ. ಬೆಲೆ ಏರಿಕೆ ಹೇಗಾಗಿತ್ತು ಅವರ ಅವಧಿನಲ್ಲಿ ಅಂತ ಅವ್ರು ಮಾತಾಡಬೇಕು. ಮತ್ತೆ GDP ಪರ್ ಕ್ಯಾಪಿಟಲ್ ಅವರ ಅವಧಿನಲ್ಲಿ ಡಾಲರ್ ನಲ್ಲಿ ಹೇಳಿದರೆ 3,889 GDP ಪರ್ ಕ್ಯಾಪಿಟಲ್ ಇತ್ತು, ಈಗ ಪರ್ ಕ್ಯಾಪಿಟಲ್ 6,016 ಇದೆ. 6,016 GDP ಪರ್ ಕ್ಯಾಪಿಟಲ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅವ್ರದ ಕಾಲದಲ್ಲಿ 1.7% ಆಫ್ GDP. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪರ್ಸೆಂಟೇಜ್ GDP ಪ್ರಕಾರವಾಗಿ ತಗೊಂಡಾಗ ಬರೀ 1.7% ಇತ್ತು, ಈಗ ನೋಡಿ 3.2% ಆಫ್ GDP. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇನ್ ಕಂಪ್ಯಾರಿಸನ್ ವಿತ್ ದ GDP. ಎಲೆಕ್ಟ್ರಾನಿಕ್ಸ್ ಎಕ್ಸ್ಪೋರ್ಟ್ಸ್ ಆಗ್ತಿದ್ದು ಅವ್ರ ಕಾಲದಲ್ಲಿ ಬರೀ ಕೇವಲ $7.6 ಬಿಲಿಯನ್, ಈಗ $22.7 ಬಿಲಿಯನ್ ಎಕ್ಸ್ಪೋರ್ಟ್ ಆಗ್ತಿದೆ. ಅದಕ್ಕೆ PLI ಇನ್ಸೆಂಟಿವ್ಸ್ ಕೊಡೋ ಮೂಲಕ ಇಷ್ಟೊಂದು ಅತಿ ಹೆಚ್ಚಾಗಿ ಎಕ್ಸ್ಪೋರ್ಟ್ ಆಗ್ಲಿಕ್ಕೆ ದೇಶದ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಸಾಧ್ಯವಾಗಿದೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅವರ ಅವಧಿನಲ್ಲಿ ಕೇವಲ ಬರೀ $305 ಬಿಲಿಯನ್ ಇತ್ತು, ಈಗ $596 ಬಿಲಿಯನ್ ಇದೆ. ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅನ್ನುವಂಥ ವಿಚಾರದಲ್ಲಿ ತಮಗೆಲ್ಲ ಗೊತ್ತಿದೆ, ಅವರ ಕಾಲದಲ್ಲಿ 29.2, ಈಗ ಇದು 11ಕ್ಕೆ ಇಳಿದಿದೆ. 11ಕ್ಕೆ ಇಳಿಸಿರುವಂತದ್ದಾಗಿದೆ. ಇವೆಲ್ಲವೂ ಗರೀಬ್ ಕಲ್ಯಾಣ ಯೋಜನೆಯಿಂದ ಹಿಡಿದು, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಿಂದ ಹಿಡಿದು, ಜಲ್ ಜೀವನ್ ಮಿಷನ್, ಸ್ವಚ್ಛ ಭಾರತ, ಉಜ್ವಲ್ ಯೋಜನೆ, ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನ ಕೊಡೋ ಮೂಲಕ ಇವತ್ತು ಪ್ರತಿಯೊಬ್ಬ ನಾಗರಿಕನಿಗೂ ಬಹಳ ಪರಿಣಾಮಕಾರಿಯಾಗಿ ತಲುಪುವಂಥದ್ದಾಗಿದೆ. ಮತ್ತು ಅವರೇಜ್ ಇಂಡೈರೆಕ್ಟ್ ಟ್ಯಾಕ್ಸ್ ಮೊದಲು GST ಬರೋ ಮುಂಚೆ ಒಂದು 15% ಅವರೇಜ್ ಟ್ಯಾಕ್ಸ್ ಕಲೆಕ್ಷನ್ ಆಗೋದು, ಈಗ ಅದನ್ನ 12ಕ್ಕೆ ಇಳಿಸುವಂತದ್ದಾಗಿದೆ. ಆಲ್ಮೋಸ್ಟ್ ಪ್ರತಿ ತಿಂಗಳು ಒಂದು 45,000 ಕೋಟಿ
ಸೇವಿಂಗ್ಸ್ ಜನಕ್ಕೆ ಆಗ್ತಿರುವಂತದ್ದಿದೆ. 45,000 ಕೋಟಿ ಜನಕ್ಕೆ ಇವತ್ತು ಟ್ಯಾಕ್ಸ್ ನಲ್ಲಿ, ಇಂಡೈರೆಕ್ಟ್ ಟ್ಯಾಕ್ಸ್ ನಲ್ಲಿ ಸೇವಿಂಗ್ ಆಗಿದೆ. ಏನ್ ಟ್ಯಾಕ್ಸ್ ಕಲೆಕ್ಷನ್, ಇಂಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಅವರಲ್ಲಿ ಅವರೇಜ್ 15% ಅಷ್ಟಿತ್ತು. ಈಗ ಇಂಡೈರೆಕ್ಟ್ ಟ್ಯಾಕ್ಸ್ ಜನರಿಂದ ಕಲೆಕ್ಟ್ ಆಗುವಂತ ಅವರೇಜ್ 12%. ಸೊ ಕಮ್ಮಿ ಕಲೆಕ್ಟ್ ಮಾಡ್ರು ಅತಿ ಡಬಲ್ ಕಲೆಕ್ಷನ್ ಆಗ್ತಿದೆ. ಸೊ GST ಅನುಷ್ಠಾನವನ್ನ ಮಾಡೋ ಮೂಲಕ ಒನ್ ನೇಷನ್ ಒನ್ ಮಾರ್ಕೆಟ್ ಒನ್ ಟ್ಯಾಕ್ಸ್ ಅನ್ನುವಂತ ಒಂದು ಕಲ್ಚರ್ ತರುವಂತದ್ದಾಗಿದೆ. ಸೊ ಇದರ ಮೂಲಕ ಬಹಳ ಪರಿಣಾಮಕಾರಿಯಾಗಿ ಜನರಿಗೂ ಅನುಕೂಲ ಆಗಿರುವಂತದ್ದು, ವ್ಯಾಪಾರ ಮಾಡುವಂತವ್ರಿಗೆ ಮತ್ತು ಇಂಡಸ್ಟ್ರಿ ಅವರಿಗೆ ಪ್ರಕೃತಿ ಮತ್ತು ಪ್ರಗತಿ ಮತ್ತು ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ನಲ್ಲೂ ಸಡಿಲಿಕೆಯನ್ನು ತರೋ ಮೂಲಕ ಸಾಕಷ್ಟು ಅಡಚಣೆಗಳಿದ್ದನ್ನು ತೆರವುಗೊಳಿಸಿ ಸುಗಮವಾಗಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಗಲಿ, ರಿಟರ್ನ್ಸ್ ಆಗಲಿ, ಇನ್ವೆಸ್ಟ್ಮೆಂಟ್ ನಲ್ಲಿ ರಿಟರ್ನ್ಸ್ ಆಗಲಿ, ಇವತ್ತು ಈಕ್ವಿಟಿ ಮೇಲೆ ರಿಟರ್ನ್ಸ್ ಸಿಗ್ತಿರೋದಾಗ್ಲಿ 3-4% ಹೆಚ್ಚಾಗಿದೆ. ಈಕ್ವಿಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗ್ಲಿ, ಅಸೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಅಷ್ಟೇ 0.3% ಹೆಚ್ಚಾಗಿರುವಂಥದ್ದಿದೆ. ಮೊದಲು 0.5% ಬರ್ತಿತ್ತು ರಿಟರ್ನ್ ಆನ್ ಅಸೆಟ್ ಅಲ್ಲಿ, ಇವತ್ತು 0.79 ಇಂಟ್ರೆಸ್ಟ್ ರಿಟರ್ನ್ಸ್ ಬರ್ತಿದೆ. 0.79% ರಿಟರ್ನ್ ಆನ್ ಅಸೆಟ್ ಮೇಲೆ ಬರ್ತಿದೆ. ಈಕ್ವಿಟಿ ಮೇಲೆ ಮೊದಲು 100% ಬರೋದು, ಈಗ 15% ವರೆಗೂ ಹೆಚ್ಚಾಗಿದೆ. ಈ ರೀತಿ ಪ್ರತಿಯೊಂದು ವಿಚಾರದಲ್ಲೂ ಎಲ್ಲವೂ ಜನಪರವಾಗಿದೆ. ಮತ್ತು ಸ್ಟಾರ್ಟ್ಅಪ್ಗಳು ಅವರ ಅವಧಿನಲ್ಲಿ ಬರೀ 350 ಇತ್ತು, ಈಗ 1,17,000 ಸ್ಟಾರ್ಟ್ಅಪ್ಗಳಿದೆ. ಸೊ ಇವೆಲ್ಲವೂ ಮತ್ತೆ ಡಿಜಿಟಲ್ ರೆವಲ್ಯೂಷನ್ ಆಗಿರೋದು, ಪಾರದರ್ಶಕವಾಗಿರೋದು. ಅವರ ಕಾಲದಲ್ಲಿ ಬರೀ ಸ್ಕ್ಯಾಂಡಲ್, ಕೋಲ್ ಇಲ್ಲ, 24,000 ಮೆಗಾವ್ಯಾಟ್ ಪವರ್ ಜನರೇಷನ್ ನಿಷ್ಕ್ರಿಯ ಆಗಿತ್ತು. 24,000 ಮೆಗಾವ್ಯಾಟ್ ಪವರ್ ಜನರೇಷನ್ ಕಡಿತವಾಗಿತ್ತು, ನಿಂತೋಗಿತ್ತು. 24,000 ಮೆಗಾವ್ಯಾಟ್. ಅದಕ್ಕೆ ಕೋಲಿನ ಲಭ್ಯತೆ ಇಲ್ಲದ ಕಾರಣ, ಅದಕ್ಕೆ ಗ್ಯಾಸಿನ ಲಭ್ಯತೆ ಇಲ್ಲದ ಕಾರಣ ನಿಷ್ಕ್ರಿಯವಾಗಿತ್ತು. ಕೋಲ್ನಲ್ಲೂ ಗೊಂದಲ, ಕೋಲ್ನಲ್ಲೂ ಗೋಲ್ಮಾಲ್, 2G ಸ್ಪೆಕ್ಟ್ರಮ್ ನಲ್ಲೂ ಗೋಲ್ಮಾಲ್, ಕಾಮನ್ವೆಲ್ತ್ ಅಲ್ಲಿ ಗೋಲ್ಮಾಲ್, ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ನಲ್ಲಿ ಗೋಲ್ಮಾಲ್. ಸೊ ಎಲ್ಲಾ ಕಡೆನೂ ಒಂದು ಬರೀ ಭ್ರಷ್ಟಾಚಾರ, ಒಂದು ಸ್ವಜನ ಪಕ್ಷಪಾತವನ್ನ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಅಧಿಕಾರ ದುರ್ಬಳಕೆ ಮಾಡೋದ್ರಲ್ಲಿ ಆ ಸರ್ಕಾರ ತೊಡಗಿತ್ತು. ಇಂದಿನ ಸರ್ಕಾರ ಪಾರದರ್ಶಕತೆ ಮತ್ತು ಸದ್ಬಳಕೆ, ಪರಿಣಾಮಕಾರಿಯಾಗಿ ಎಲ್ಲಾ ರೀತಿಯಾದಂತಹ ರಿಸೋರ್ಸ್ಗಳನ್ನ ಬಳಕೆ ಮಾಡುವಂಥದ್ದಾಗ್ಲಿ, ತಂತ್ರಜ್ಞಾನ ಬಳಕೆ ಮಾಡೋದಾಗ್ಲಿ, ಡಿಜಿಟಲ್ ರೆವಲ್ಯೂಷನ್ ಮಾಡುವಂಥದ್ದಾಗ್ಲಿ, ಜನಪರವಾಗಿ ಜನ ಆಧಾರಿತವಾಗಿರುವಂತಹ ಒಂದು ಸರ್ಕಾರವನ್ನು ಕೊಟ್ಟು ಜನರಿಗೆ ಸಲ್ಲುವಂತ ಕಾರ್ಯವನ್ನ ಬಹಳ ಪರಿಣಾಮಕಾರಿಯಾಗಿ ಮಾಡಿದ್ದಾರೆ. ಮತ್ತು ತಮ್ಗೆಲ್ಲ ಗೊತ್ತಿದ್ದಾಗೆ ಡಿಫೆನ್ಸ್ ನಲ್ಲಿ ಯಾವ ಡಿಫೆನ್ಸ್ ಡೀಲ್ ಮಾಡಿದ್ರು ಅಲ್ಲಿ ಕಿಕ್ ಬ್ಯಾಕ್ಸ್ ಇರುವಂತದ್ದಿತ್ತು. ಸೈನಿಕರಿಗೆ ಒಂದು ಬುಲೆಟ್ ಪ್ರೂಫ್ ಜಾಕೆಟ್ ಸಹ ಸಿಗ್ತಿರ್ಲಿಲ್ಲ. ಒಂದು ನೈಟ್ ವಾಚ್ ಏನು ಬೇಕಾಗಿರುವಂತ ವಿಜುವಲ್ ಗಾಗಲ್ಸ್ಗಳು ಸಹ ಸಿಗದ ರೀತಿಯಲ್ಲಿ ಅವ್ರಿಗೆ ಯಾವ ಒಂದು ಸೌಕರ್ಯವನ್ನು ಸಹ ಕೊಟ್ಟಿರ್ಲಿಲ್ಲ ಅಂದಿನ ಸರ್ಕಾರ. ಎಲ್ಲ ಒಂದ್ ಕಡೆ ಕಡೆಗಣಿಸಿ ನಮ್ಮ ಸೈನಿಕರಿಗೆ ಯಾವ ರೀತಿಯಾದಂತ ಸೌಕರ್ಯವನ್ನು ಒದಗಿಸದೆ, 1 ರ್ಯಾಂಕ್ 1 ಪೆನ್ಷನ್ ಸಹ ಕೊಟ್ಟಿರ್ಲಿಲ್ಲ. ಗಡಿ ಭಾಗದಲ್ಲೂ ರಸ್ತೆಗಳು ಇರ್ತಿರ್ಲಿಲ್ಲ, ಏರ್ ಫೀಲ್ಡ್ಸ್ ಇರ್ತಿರ್ಲಿಲ್ಲ. ಎಲ್ಲ ಒಂದ್ ಕಡೆ ಅಸಹಾಯಕರಾಗಿ ಏನ್ ನಡೆದ್ರು ಅವರು ಸಹಿಸ್ಕೊಳ್ಬೇಕಾಗಿತ್ತು. ರುಂಡವನ್ನು ಮಾಡಿದ್ರು, ತಲೆ ರುಂಡ ಮಾಡಿದ್ರು ಕೇಳೋರು ಇರ್ತಿರ್ಲಿಲ್ಲ. ಒಂಥರ ಯಾರು ಬೇಕಾದ್ರೆ ಏನ್ ಬೇಕಾದ್ರು ನಮ್ಮ ಸೈನಿಕರ ಮೇಲೆ ದೌರ್ಜನ್ಯ ಮಾಡ್ಬೋದಿತ್ತು, ಹಲ್ಲೆ ಮಾಡ್ಬೋದಿತ್ತು. ಇಂಥ ಒಂದು ಪರಿಸ್ಥಿತಿಯಿಂದ ಇವತ್ತು ಭರವಸೆದಾಯಕವಾಗಿ ಇಡೀ ವಿಶ್ವ ಎದುರು ನೋಡೋ ರೀತಿಯಲ್ಲಿ, ವಿಶ್ವಕ್ಕೆ ನಾಯಕತ್ವವನ್ನು ಕೊಟ್ಟು ವಿಶ್ವ ಎದುರು ನೋಡೋ ರೀತಿಯಲ್ಲಿ ಆಡಳಿತವನ್ನ ಕೊಟ್ಟಿರುವಂತರು ನಮ್ಮೆಲ್ಲ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು. ಹಾಗಾಗಿ ಕಾಂಗ್ರೆಸ್ ಅವರು ಏನೆಲ್ಲ ಅಲ್ಲ ಸಲ್ಲದ ಆಪಾದನೆಗಳನ್ನ ಮಾಡ್ತಿದ್ರು, ಯಾವ ಒಂದು ದಿಕ್ಕಿನಲ್ಲಿ ಅಭಿವೃದ್ಧಿಯನ್ನ ಮಾಡದೆ ಅಭಿವೃದ್ಧಿ ಕುಂಠಿತವನ್ನ ಮಾಡಿ ಭ್ರಷ್ಟಾಚಾರದಲ್ಲಿ ತೊಡಗಿದಂತ ಕಾಂಗ್ರೆಸ್ ಸಂಪೂರ್ಣವಾಗಿ ಎಕ್ಸ್ಪೋಸ್ ಆಗಿದೆ. ಆ ಎಕ್ಸ್ಪೋಸ್ ಆಗಿರೋದನ್ನ ಇವತ್ತು ಅವರು ನುಂಗ್ಲಿಕ್ಕೆ ಆಗ್ತಿಲ್ಲ, ಸಹಿಸ್ಕೊಳಕ್ ಆಗ್ತಿಲ್ಲ. ಅವ್ರ ಹತ್ರ ಉತ್ತರ ಇಲ್ಲ. ಕಾಂಗ್ರೆಸ್ ಅಲ್ಲಿ ಇದು ಯಾವುದಕ್ಕೂ ಉತ್ತರ ಇಲ್ಲ. ಅಲ್ಲಿ ಸದನದಲ್ಲಿ, ಸಂಸತ್ತಲ್ಲಿ ಹೇಳದಂತ ಈ ಎಲ್ಲಾ ವಿಚಾರಕ್ಕೂ ಕಾಂಗ್ರೆಸ್ ಅಲ್ಲಿ ಉತ್ತರನೇ ಇಲ್ಲ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ಇವತ್ತು ತಮ್ಮೊಂದಿಗೆ ಈ ಎಲ್ಲ ಮಾಹಿತಿಗಳನ್ನ ಹಂಚಿಕೊಳ್ಳುವಂತ ಒಂದು ಸಣ್ಣ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ವಿ. ಏನಾದ್ರು ಪ್ರಶ್ನೆ ಕೇಳ್ಬೇಕಾಗಿದ್ರೆ ತಾವು ಕೇಳ್ಬೋದು ಅಂತ ಕೇಳ್ಕೊತೀವಿ. ಒಂದು ಬೆಲೆ ಏರಿಕೆ ಬಗ್ಗೆ ಈಗಾಗಲೇ ಹೇಳಿದ್ದೀನಿ. ಅವರ ಕಾಲದಲ್ಲಿ ಅಂಕಿಅಂಶದ ಪ್ರಕಾರವಾಗಿ ಇನ್ಫ್ಲೇಷನ್ ಎಷ್ಟಿತ್ತು ಅಂತ 8.2 ಇತ್ತು. ಈಗ ನಮ್ಮ ಕಾಲದಲ್ಲಿ ಕೇವಲ 5% ಇದೆ. ಅದು ಕೋವಿಡ್ ಅಂತ ಮತ್ತು ಯುದ್ಧದ ಸಮಯದಲ್ಲೂ ಯಾವ ಒಂದು ಬೆಲೆ ಏರಿಕೆ ಆಗ್ಲಿಕ್ಕೆ ಅವಕಾಶ ಮಾಡಿಲ್ಲ. ಮತ್ತು ಆದಾಯ ದ್ವಿಗುಣ ಆಗ್ಲಿಕ್ಕೆ ಈಗಾಗಲೇ ತಾವೆಲ್ಲ ನೋಡ್ರೆ ದ್ವಿಗುಣದಲ್ಲಿ ಪ್ರೊಕ್ಯೂರ್ಮೆಂಟ್ ಪ್ರೈಸ್
ಅವರ ಕಾಲದಲ್ಲಿದ್ದಂತ ಒಂದು ಪ್ರೊಕ್ಯೂರ್ಮೆಂಟ್ ಪ್ರೈಸ್ ನಮ್ಮ ಕಾಲದಲ್ಲಿರುವಂತಹ ಪ್ರೊಕ್ಯೂರ್ಮೆಂಟ್ ಪ್ರೈಸ್ ನೋಡಿ ದ್ವಿಗುಣ ಆಗಿರುವಂತದ್ರಲ್ಲಿ ಬಹಳ ಸ್ಪಷ್ಟವಾಗಿ ಕಾಣುವಂತದ್ದಾಗ್ತಿದೆ. ಇನ್ಪುಟ್ ಕಾಸ್ಟ್ ಅನ್ನು ಸೈಂಟಿಫಿಕ್ ಆಗಿ ಇವತ್ತು ಎಲ್ಲಾ ರಾಜ್ಯ ಸರ್ಕಾರಗಳಿಂದ ತರಿಸ್ಕೊಂಡು ಯಾವ ರೀತಿ ಇನ್ಪುಟ್ ಸಬ್ಸಿಡಿಯನ್ನ ಕೊಡಬೇಕು ಅಥವಾ ಪ್ರೊಕ್ಯೂರ್ಮೆಂಟ್ ಪ್ರೈಸ್ ಅನ್ನ ನಿಗದಿ ಮಾಡಬೇಕಾಗಿದ್ರೆ ಎಲ್ಲಾ ರಾಜ್ಯ ಸರ್ಕಾರಗಳಿಂದ ಮಾಹಿತಿಯನ್ನ ಪಡ್ಕೊಂಡೇನೆ ರೇಟ್ ಅನ್ನ ನಿಗದಿ ಮಾಡುವಂತದ್ದಾಗಿದೆ. ಪ್ರೊಕ್ಯೂರ್ಮೆಂಟ್ ಡಬಲ್ ಕೆಪಾಸಿಟಿನಲ್ಲಿ ಡಬಲ್ 2.5 ಟೈಮ್ಸ್, ಕೆಲವು ಕಡೆ 500% ಹೆಚ್ಚಾಗಿರುವಂತದ್ದಿದೆ, ಕೆಲವು ಕಡೆ 500 ಟೈಮ್ಸ್ ನಲ್ಲಿ ಆಗಿರುವಂತದ್ದಿದೆ. 5000% ನಲ್ಲೂ ಆಗಿರುತ್ತೆ, 200% ಅಲ್ಲಿ ಆಗಿದೆ, 300% ಅಲ್ಲಿದೆ. ದ್ವಿಗುಣ ಆಗಿರುವಂತದ್ದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣುವಂತದ್ದಾಗಿದೆ. ಎಲ್ಲೊಂದ್ ಕಡೆ ಇನ್ನೂ ಪರಿಣಾಮಕಾರಿಯಾಗಿ ಆಗ್ಬೇಕಾಗಿದ್ರೆ ಎಲ್ಲೊಂದ್ ಕಡೆ ರಾಜ್ಯ ಸರ್ಕಾರಗಳು ಎಲ್ಲೊಂದ್ ಕಡೆ ವಿಫಲ ಆಗಿರುವಂತದ್ದಿದೆ. ರಾಜ್ಯ ಸರ್ಕಾರಗಳಲ್ಲಿ ಇನ್ನೂ ಪರಿಣಾಮಕಾರಿಯಾಗಿ ತಂತ್ರಜ್ಞಾನ ಬಳಕೆ, ಡಿಜಿಟಲ್ ಫಾರ್ಮಿಂಗ್ ಅಂತ ಇವತ್ತಾಗಿದೆ. ಇವತ್ತು ಸಣ್ಣ ಲ್ಯಾಂಡ್ ಹೋಲ್ಡಿಂಗ್ ಆಗಿರ್ಲಿ, ನೀರಿಲ್ದ ಕಡೆ ಆಗಿರ್ಲಿ, ಡ್ರಿಪ್ ಇರಿಗೇಷನ್ ಆಗ್ಲಿ, ಫರ್ಟಿಲೈಸರ್ ಬಳಕೆನಲ್ಲಾಗ್ಲಿ, ನ್ಯಾನೋ ಫರ್ಟಿಲೈಸರ್, ಇವತ್ತು ಒಬ್ರು ಪ್ರಧಾನ ಮಂತ್ರಿ ಡ್ರೋನ್ ಬಳಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆ, ಇವತ್ತು ಡ್ರಿಪ್ ಇರಿಗೇಷನ್, ನ್ಯಾನೋ ಫರ್ಟಿಲೈಸರ್, ಈ ರೀತಿ ಎಲ್ಲಾ ರೀತಿಯಾದಂತ ಪರಿಣಾಮಕಾರಿಯಾಗಿ ರೈತರನ್ನ ಕೈ ಹಿಡಿದು ಅವ್ರಿಗೆ ಬೇಕಾಗಿರುವಂತಹ ಬೆಲೆಗಳು ಮತ್ತು ಫರ್ಟಿಲೈಸರ್ಗಳು ಇಡೀ 1000% ಇನ್ಕ್ರೀಸ್ ಆಗಿದ್ರು ಹಳೆ ಬೆಲೆಯಲ್ಲೇನೆ ಫರ್ಟಿಲೈಸರ್ನ ಒದಗಿಸುವಂಥದ್ದು. ಆದಾಯ ಬಹಳ ಸ್ಪಷ್ಟವಾಗಿ ನೀವೆಲ್ಲಾ ರೀತಿಯಾದಂತಹ ಅಂಕಿಅಂಶಗಳನ್ನು ನೋಡಿ ದ್ವಿಗುಣ ಆಗಿರುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣುವಂಥದ್ದಿದೆ. ಹಾಗಾಗಿ ದ್ವಿಗುಣ ಆಗುವಂಥದ್ದಿದೆ. ಉದ್ಯೋಗ ನಿರ್ಮಾಣದಲ್ಲಿ ಅವರ ಕಾಲದಲ್ಲಿ ನೀವು ನೋಡ್ಬೇಕು, ಕೌಶಲ್ಯತೆ, ಏನೊಂದು ಕೌಶಲ್ಯತೆಯನ್ನ ಕೊಡ್ತೀನಿ ಅಂತ ಅವ್ರೇನ್ ಪ್ರಾರಂಭ ಮಾಡಿರೋ ಅವ್ರ ಕೈನಲ್ಲಿ ಕೌಶಲ್ಯತೆನೆ ಕೊಡ್ಲಿಕ್ಕೆ ಸಾಧ್ಯವಾಗಿರ್ಲಿಲ್ಲ. ಆದ್ರೆ ಇವತ್ತಿನ ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳ ಒಂದು ಕಾಲದಲ್ಲಿ ಸ್ವಸಹಾಯ ಸಂಘದಿಂದ ಹಿಡಿದು, ವ್ಯವಸಾಯದಿಂದ ಹಿಡಿದು, ಆರ್ಥಿಕ ವ್ಯವಸ್ಥೆಯಿಂದ ಹಿಡಿದು ಉದ್ಯೋಗ ನಿರ್ಮಾಣ ಹೇರಳವಾಗಿ ಇವತ್ತು ಜಾಬ್ ಇಂಡೆಕ್ಸ್ ನಲ್ಲಿ ನೀವು ನೋಡಿ, ಜಾಬ್ ಇಂಡೆಕ್ಸ್, ಅವ್ರ ಕಾಲದಲ್ಲಿ ಜಾಬ್ ಇಂಡೆಕ್ಸ್ ನೋಡಿ, ನಮ್ಮ ಕಾಲದಲ್ಲಿ ಜಾಬ್ ಇಂಡೆಕ್ಸ್ ನೋಡಿ, ಅತಿ ಹೆಚ್ಚಿನ ಜಾಬ್ ಉದ್ಯೋಗ ನಿರ್ಮಾಣ ಆಗಿರುವಂತದ್ದಿದೆ. ಸರ್ಕಾರದಲ್ಲೂ 10 ಲಕ್ಷ ಉದ್ಯೋಗವನ್ನ ಕೇಂದ್ರ ಸರ್ಕಾರದಲ್ಲಿ ಕೊಡುವಂತದ್ದಾಗ್ತಿದೆ, ರಾಜ್ಯ ಸರ್ಕಾರದಲ್ಲೂ ಕೊಡುವಂತದ್ದಾಗ್ತಿದೆ, ಮತ್ತು ಖಾಸಗಿ ವಲಯದಲ್ಲೂ ಕೊಡುವಂತದ್ದಾಗ್ತಿದೆ. ಎಕಾನಮಿ ಎಷ್ಟು ಎಕ್ಸ್ಪ್ಯಾಂಡ್ ಆಗ್ತಿದೆ, ಸ್ಟಾರ್ಟ್ಅಪ್ ಗಳು ಎಷ್ಟು ಎಕ್ಸ್ಪ್ಯಾಂಡ್ ಆಗಿದೆ, ಉದ್ಯೋಗದಾತರ ಆಗ್ಬೇಕು ಅನ್ನುವಂತ ರೀತಿಯಲ್ಲಿ ಯುವಕರಲ್ಲಿ ಪ್ರೇರೇಪಣೆಯನ್ನ ಕೊಟ್ಟು ಜಾಬ್ ಕ್ರಿಯೇಟರ್ ಆಗ್ಬೇಕು, ಜಾಬ್ ಸೀಕರ್ಗಿಂತ ಜಾಬ್ ಕ್ರಿಯೇಟರ್ ಆಗ್ಬೇಕು ಅನ್ನುವಂತ ಒಂದು ಮನಸ್ಥಿತಿ ಆಲೋಚನೆಗಳನ್ನ ಬೆಳೆಸುವಂಥದ್ದು, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ತಂದಿರುವಂಥದ್ದು, ಡಿಜಿಟಲ್ ರೆವಲ್ಯೂಷನ್ ತಂದಿರುವಂಥದ್ದು, ಉದ್ಯೋಗ ಎಲ್ಲಾ ಖಾಸಗಿ ವಲಯಗಳಲ್ಲಿ ಹೇರಳವಾಗಿ ನಿರ್ಮಾಣ ಆಗಿದೆ. ರಿಯಾಲಿಟಿ ಸೆಕ್ಟರ್ ಇಂದ ಹಿಡಿದು, ಟೂರಿಸಂ ಇಂದ ಹಿಡಿದು, ಟೆಕ್ಸ್ಟೈಲ್ ಸೆಕ್ಟರ್ ಇಂದ ಹಿಡಿದು, ವ್ಯವಸಾಯ ಕ್ಷೇತ್ರದಿಂದ ಹಿಡಿದು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇಂದ ಹಿಡಿದು, ಮೇಕ್ ಇನ್ ಇಂಡಿಯಾ ಇಂದ ಹಿಡಿದು, ಆತ್ಮನಿರ್ಭರ್ ಭಾರತ ಇಂದ ಹಿಡಿದು, MSME ಇಂದ ಹಿಡಿದು, ಹಲವಾರು ಸ್ಕಿಲ್ ಡೆವಲಪ್ಮೆಂಟ್ ಇಂದ ಹಿಡಿದು ಇವತ್ತು ಪ್ರತಿಯೊಂದು ಮಟ್ಟದಲ್ಲೂ ಕೋಟ್ಯಾಧಿಪತಿ ಲಕ್ಷಾಧಿಪತಿಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಮುದ್ರಾ ಯೋಜನೆಯಿಂದ ಹಿಡಿದು, ವಿಶ್ವಕರ್ಮ ಯೋಜನೆಯಿಂದ ಹಿಡಿದು, ಸ್ವಾನಿಧಿ ಯೋಜನೆಯಿಂದ ಹಿಡಿದು, ನೀವು ಸ್ಟ್ಯಾಂಡ್ ಅಪ್ ಇಂಡಿಯಾದಿಂದ ಹಿಡಿದು, ಸ್ಟಾರ್ಟ್ಅಪ್ ಇಂಡಿಯಾದಿಂದ ಹಿಡಿದು ಎಲ್ಲಾ ಗ್ಯಾರಂಟಿಗಳನ್ನು ಒದಗಿಸಿ ಎಲ್ಲಾರ್ಗೂ ತಲುಪುವಂತ ರೀತಿ ಶಿಕ್ಷಣದಲ್ಲೂ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋನ ಹೆಚ್ಚಿಸುವಂತ ಎಲ್ಲಾ ಪರಿಣಾಮಕಾರಿಯಾಗಿ ಮಾಡಿದ್ದಾರೆ. ಆದ್ರೆ ಈ ಕಾಂಗ್ರೆಸ್ ಅವ್ರಿಗೆ ಯಾವ್ದು ಅರ್ಥ ಆಗಲ್ಲ. ಯಾಕೆಂದ್ರೆ ಅವ್ರಿಗೆ ಏನು ಅರ್ಥ ಆಗಲ್ಲ, ಸುಮ್ನೆ ಏನೋ ಒಂದು ಹೇಳಿಕೆ ಕೊಡೋದು, ಬೋಂಡಾ ಬಜ್ಜಿ ಇದು ಅಂತ ಕೊಟ್ಕೊಳ್ಳೋದು, ಜನರನ್ನ ಕೇವಲವಾಗಿ ರಾಜಕೀಯವಾಗಿ ಒಂದಿಷ್ಟು ಅಧ್ಯಯನವನ್ನ ಅವಲೋಕನವನ್ನ ಮಾಡದೆ ಮನ ಬಂದಂತೆ ಹೇಳಿಕೆ ಕೊಡುವಂತ, ಜವಾಬ್ದಾರಿಯುತವಾಗಿ ಹೇಳಿಕೆಯನ್ನ ಕೊಡುವಂತ ಪದ್ಧತಿ ಕಾಂಗ್ರೆಸ್ ನಲ್ಲಿ ಬೆಳೆಸ್ಕೊಂಡಿಲ್ಲ. ಲೀಡರ್ಗಳು ಈಗ ನೋಡ್ಲಿ, ಈಗ ಕರ್ನಾಟಕದಲ್ಲೂ ನೋಡ್ಕೊಳ್ಳಿ ಬೇಕಾರೆ, ಅವರು ಕರ್ನಾಟಕದಲ್ಲೂ ಯಾವ ರೀತಿ ಅವರು ಉದ್ಯೋಗ ನಿರ್ಮಾಣ ಮಾಡಿದ್ರು, ನಮ್ಮ ಕಾಲದಲ್ಲಿ ಹೇಗೆ ಮಾಡಿದ್ದು, ನಾವ್ ಹೇಗೆ ರೇಟಿಂಗ್ ನಲ್ಲಿ ಹೋಗಿದ್ದು, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನಲ್ಲಿ ಹೇಗೆ ಮುಂದೆ ನಂಬರ್ 1 ಸ್ಥಾನಕ್ಕೆ ತಂದಿದ್ದೀವಿ. ನಮ್ ಜೊತೆನೆ ಕಂಪೇರ್ ಮಾಡ್ಕೊಳ್ಳಿಯಪ್ಪ, ನೀವು ಕೇಂದ್ರ ಜೊತೆವರೆಗೂ ಹೋಗ್ಬಿಡಿ, ನಮ್ ಸರ್ಕಾರದಲ್ಲಿರೋ ಪರ್ಫಾರ್ಮೆನ್ಸ್ ಗೆ ನೀವು ಮ್ಯಾಚ್ ಮಾಡಿ ಸಾಕು. ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ, ಉದ್ಯೋಗ ನಿರ್ಮಾಣದಲ್ಲಿ, ಇನ್ವೆಸ್ಟ್ಮೆಂಟ್ ಅಲ್ಲಿ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನಲ್ಲಿ ನಿಮ್ಗೆ ದೊಡ್ಡದು ಏನು ಅರ್ಥ ಆಗಲ್ಲ. ಅಟ್ಲೀಸ್ಟ್ ನಮ್ಮ ರಾಜ್ಯದ ಮಟ್ಟಕ್ಕಾರ ನೀವು ನಮ್ಮ ಸರ್ಕಾರದ ಅವಧಿಗೆ ಕಂಪೇರ್ ಮಾಡ್ಕೊಳ್ಳಿ, ಬಂದು ಪರ್ಫಾರ್ಮೆನ್ಸ್ ನಲ್ಲಿ ಕಂಪೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಯುಪಿಎ ಸರ್ಕಾರವನ್ನ ಟೀಕೆ ಮಾಡೋದು ಹೆಚ್ಚಿದೆ ಬಿಟ್ರೆ ಕಳೆದ 9 ವರ್ಷದಲ್ಲಿ ಏನ್ ಮಾಡಿದ್ವಿ ಅನ್ನೋದನ್ನ ಹೇಳಿದ್ದಾರೆ, ಒತ್ತಿ ಹೇಳಿದ್ದಾರೆ, ಪ್ರಾಮಾಣಿಕವಾಗಿ. ಖಂಡಿತ ಇದು ಅಂಕಿಅಂಶದಲ್ಲಿ ನಿಮ್ಗೂ ಕೊಡ್ತೀವಿ ಅಂಕಿಅಂಶದಲ್ಲಿ. ಇದು ವಾಜಪೇಯಿ ಅವ್ರ ಕಾಲದಲ್ಲಿ ಎಂತ ಒಂದು ಪರಿಸ್ಥಿತಿಯಲ್ಲಿ ನಿಮ್ಗೆ ಅಧಿಕಾರವನ್ನು ವಹಿಸ್ಕೊಂಡಿದ್ರಿ, ನಾವ್ ಯಾವ ಪರಿಸ್ಥಿತಿನಲ್ಲಿ ಅಧಿಕಾರವನ್ನು ವಹಿಸ್ಕೊಂಡೋ, ನಿಮ್ಮ ಘನ ಕೊಡುಗೆಗಳನ್ನ UPA ಸರ್ಕಾರ ಯಾವ ಪರಿಸ್ಥಿತಿಯಲ್ಲಿ ಅಧಿಕಾರವನ್ನು ಬಿಟ್ಟು ಹೋದ್ರು, ಸರ್ಕಾರವನ್ನು ಬಿಟ್ಟು ಹೋಗಿದ್ರು, ವಾಜಪೇಯಿ ಅವರು ಯಾವ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋದ್ರು, UPA ಅವರು ಯಾವ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋದ್ರು, ನಾವ್ ಹೇಗೆ ನಿರ್ವಹಣೆ ಮಾಡಿರುವಂತದ್ದು, ಯಾರಿಗಾರು ಕಂಪ್ಯಾರಿಸನ್ ಮಾಡ್ಕೊಳ್ತಾ ಹೇಳ್ಬೇಕಲ್ಲ, ನಾವೇನ್ ಮಾಡಿದ್ವಿ ಅವ್ರೇನ್ ಮಾಡಿದಾರೆ ಅಂತ ಹೇಳಿರೋದು ಶ್ವೇತಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಅಂಕಿಅಂಶಗಳನ್ನ ನಾವ್ ಏನ್ ಇಷ್ಟ ಬಂದಂಗೆ ಹೇಳಕ್ಕಾಗಲ್ಲ. ಸರ್ಕಾರದಲ್ಲಿರುವಂತ ಬಹಳ ಸ್ಪಷ್ಟವಾಗಿರುವಂತ ಅಂಕಿಅಂಶದಲ್ಲೇ ತಿಳಿಸಿದೀವಿ. ಬಹಳ ಏನು ಅಂತೀರಾ,
ಆಧಾರಗಳನ್ನ ಅಂಕಿಅಂಶಗಳ ಆಧಾರವನ್ನು ಇಟ್ಕೊಂಡೆ ಬಹಳ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಎಲ್ಲೂ ಗೊಂದಲ ಇಲ್ಲ ಸ್ವಾಮಿ. ಎಲ್ಲಾ ಪ್ಯಾರಾಮೀಟರ್ಸ್ ನಲ್ಲಿ ಬಡತನದಿಂದ ಹಿಡಿದು ಗರೀಬಾಟವಿಂದ ಹಿಡಿದು ಬಡವರ ಕಲ್ಯಾಣಕ್ಕಿಂದ ಹಿಡಿದು ಹಸಿವು ಮುಕ್ತವನ್ನು ಮಾಡುವಂತಂದ ಹಿಡಿದು ಮನೆ ನಿರ್ಮಾಣ ಮಾಡುವಂಥದ್ದು, ಶೌಚಾಲಯ ನಿರ್ಮಾಣ ಮಾಡುವಂಥದ್ದು, ಕರೆಂಟ್ ಕೊಡೋದ್ರಿಂದ ಹಿಡಿದು ಗ್ಯಾಸ್ ಕನೆಕ್ಷನ್ ಕೊಡೋದ್ರಿಂದ ಹಿಡಿದು ಪೌಷ್ಟಿಕಾಂಶ ಕೊಡೋದ್ರಿಂದ ಹಿಡಿದು ಶಿಕ್ಷಣದಿಂದ ಹಿಡಿದು ನೀವ್ ಏನೆಲ್ಲ ಹೇಳ್ತಿರೋ ಒಂದು ಮಹಿಳೆಯರ ಸಬಲೀಕರಣದಿಂದ ಹಿಡಿದು ಯುವಕರ ಸಬಲೀಕರಣ, ಕೌಶಲ್ಯತೆ, ಶಿಕ್ಷಣ, ಆರೋಗ್ಯ, ನೀವೇನೆಲ್ಲ ಕೇಳ್ತೀರಿ ಹೇಳಿ, ಪ್ರಕೃತಿ, ಪರಿಸರ, ಕಾಡು ಪ್ರಾಣಿಗಳ ಅಂಕಿ ಅಂಶಗಳು, ಕಾಡಿನ ಬೆಳವಣಿಗೆ, ಪರಿಸರದ ಬೆಳವಣಿಗೆ, ಎಲ್ಲಾ ವಿಚಾರದಲ್ಲೂ ನೇರವಾಗಿ ಭರವಸೆದಾಯಕವಾಗಿ ಎಲ್ಲವನ್ನೂ ಉತ್ತಮವಾಗಿ ಆಡಳಿತವನ್ನು ಕೊಟ್ಟಂತ ಸರ್ಕಾರನೇ ನಮ್ಮ NDA ಸರ್ಕಾರ, ಸನ್ಮಾನ್ಯ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ. ಏನಾದ್ರು ಕಾಂಗ್ರೆಸ್ ಇದ್ರೆ ಮಾತಾಡ್ಲಿ, ಇದ್ರಲ್ಲಿ ಏನ್ ಮಾತಾಡ್ಲಿ, ಎಲ್ಲಿಲ್ಲ, ವಾಯ್ಸೇ ಹೊಟ್ಟೋಗಿದೆ, ಎಲ್ಲ ಫ್ಯೂಸ್ ಆಫ್ ಆಗ್ಬಿಟ್ಟಿದೆ. ಇದನ್ನೆಲ್ಲ ನಮ್ಗೆ ಅಂಕಿಅಂಶ ಕೊಟ್ಟು ಏನೆಲ್ಲ ಹೇಳಕ್ ಕೊಟ್ಟಿದ್ದೀರಾ ಅಂತ ಕೇಳ್ತಾ ಇದಾರೆ ಅವರು. ಯಾವ ಪರಿಸ್ಥಿತಿಗೆ ಬಂದಿದ್ದಾರೆ ಅಂದ್ರೆ, ನಮ್ ಅಂಕಿಅಂಶ ಹೇಳಿ ಏನ್ ಹೇಳಕ್ ಕೊಟ್ಟಿದ್ದೀರಾ ಅಂತ ಅವ್ರು ಎಕ್ಸ್ಪೋಸ್ ಆಗ್ಬಿಟ್ಟಿದ್ದಾರೆ. ಎಕ್ಸ್ಪೋಸ್ ಆಗಿ ಅವ್ರಿಗೆಲ್ಲಿ ಪದ ಇಲ್ಲ, ಉತ್ತರ ಇಲ್ಲ, ಇದಕ್ಕೆ ಯಾವ್ದು ಉತ್ತರ ಇಲ್ಲ. ಪಾಪ ಸೈಲೆನ್ಸರ್ ಆಗ್ಬಿಟ್ಟಿದೆ. ಉತ್ತರ ಕೊಡಿ ಅಂತ ಕೇಳ್ತೀವಿ.